ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದಾಗಿದೆ. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಕವಡೆ ಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಹಾಗೆ ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನೀವು ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಎಂದಿನಂತೆ ದಿನನಿತ್ಯವೂ ಕೂಡ ನಾವು ಪಂಚಾಂಗವನ್ನು ತಿಳ್ಕೊಳ್ಬೇಕು. ಈ ದಿನ ಯಾರೆಲ್ಲ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತೀರಾ, ಹಾಗೆ ಪಠಣವನ್ನು ಮಾಡ್ತೀರಾ, ಅವರಿಗೆ ಅನೇಕ ಫಲಗಳಾಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ದಿನ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ನೋಡಿ, ವಿಶೇಷವಾಗಿರುವಂಥದ್ದು ಉತ್ತರಾಯಣ ಪ್ರಾರಂಭದ ದಿನ ಅಂತಲೂ ಕೂಡ ಈ ದಿನವನ್ನು ನಾವು ಹೇಳ್ಬೋದು. ಯಾಕೆಂದರೆ ನಿನ್ನೆ ಹಬ್ಬ ಎಲ್ಲ ಆಗಿರುವಂಥದ್ದು, ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಉತ್ತರಾಯಣ ಪ್ರಾರಂಭ ಆಗಿದೆ. ಆದರೆ ನಾವು ಆ ಸೂರ್ಯೋದಯಕ್ಕೆ ಯಾವುದು ಒಂದು ಆಯನ ಆಗಲಿ, ಒಂದು ಪಕ್ಷ ಆಗಲಿ, ಮತ್ತು ಒಂದು ನಕ್ಷತ್ರ ಇರುತ್ತೆ, ಅದನ್ನು ಕೂಡ ನಾವು ಹೇಳುವಂಥದ್ದು. ಹಾಗಾಗಿ ಇವತ್ತು ವಿಶೇಷವಾಗಿ ಉತ್ತರಾಯಣ ಪ್ರಾರಂಭದ ದಿನ ಅಂತಲೂ ಕೂಡ ಇದನ್ನು ಕರಿತೀವಿ ನಾವು, ಉತ್ತರಾಯಣ ಆಗಿರುವಂಥದ್ದು. ಅದೇ ರೀತಿ ವಿಶೇಷವಾಗಿ ಹೇಮಂತ ಋತು ಪುಷ್ಯ ಮಾಸ ಬುಧವಾರ ದ್ವಿತೀಯ ಬಂದಿರುವಂಥದ್ದು, ಕೃಷ್ಣ ಪಕ್ಷದ ದ್ವಿತೀಯ ಅಂತಲೂ ಕೂಡ ಇವತ್ತು ನಾವು ಕರಿತೀವಿ. ಹಾಗೆ ಪುಷ್ಯ ನಕ್ಷತ್ರ, ಪ್ರೀತಿ ಯೋಗ, ತೈತುಲ ಕರ್ಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಇವತ್ತು ರಾಹುಕಾಲ 12:29 1 ಗಂಟೆ 55 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ಕೂಡ ನೋಡ್ಬೋದು. ಇನ್ನು ಯಮಗಂಡ ಕಾಲ 8 ಗಂಟೆ 12 ನಿಮಿಷದಿಂದ 9 ಗಂಟೆ 38 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲ 11 ಗಂಟೆ 3 ನಿಮಿಷದಿಂದ 12 ಗಂಟೆ 39 ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇಂದು ಬ್ರಾಹ್ಮಿ ಮುಹೂರ್ತ 5 ಗಂಟೆ 6 ನಿಮಿಷದಿಂದ 5 ಗಂಟೆ 56 ನಿಮಿಷದವರೆಗೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನೋಡ್ಕೊಂಡಿದ್ದೀವಿ. ಇನ್ನು ಬೆಳಗ್ಗೆ ಸೂರ್ಯೋದಯ 6 ಗಂಟೆ 46 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ 6 ಗಂಟೆ 12 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಗುರೂಜಿಯವರು ಏನು ತಿಳಿಸ್ತಾರೆ, ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ನೋಡಿ, ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗಿರುವಂಥದ್ದು. ವಿಶೇಷವಾಗಿ ಬುಧವಾರ ಈ ದಿನ ಯಾರೆಲ್ಲ ಗಣಪತಿಯನ್ನು ಆರಾಧನೆಯನ್ನು ಮಾಡ್ಕೊಳ್ತಾರೆ, ಜೊತೆಗೆ ಮಹಾವಿಷ್ಣುವನ್ನು, ಹರಿಯನ್ನು ಯಾರೆಲ್ಲ ಪ್ರಾರ್ಥಿಸ್ತಾರೆ, ಅವರಿಗೆ ತುಂಬ ಶುಭ ಆಗುತ್ತೆ, ಅನುಕೂಲ ಆಗುತ್ತೆ. ಏನಾದರೂ ಮನೆಗಳಲ್ಲಿ ಸಮಸ್ಯೆಗಳಿದ್ರೂ ಕೂಡ ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ತಾ ಒಂದು ಭಗವಂತನಿಗೆ ಆದಷ್ಟು ನಿಮ್ಮ ಕೈಲಾದಷ್ಟು ಒಂದು ಮೊಸರನ್ನ ಆಗಲಿ ಅಥವಾ ಇಷ್ಟವಾದಂತಹ ಲಡ್ಡು ಆಗಲಿ ಏನಾದರೂ ಒಂದು ನೈವೇದ್ಯವನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು, ಈ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಯಾರೆಲ್ಲ ಮೇಷರಾಶಿಗಳು ಇರ್ತಾರೆ, ಇದನ್ನ ಸ್ವಲ್ಪ ಹಣಕಾಸಿನ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಮೇಷರಾಶಿಯವರು ತಿಳ್ಕೋಬೇಕು, ಹಣದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಏನಾದರೂ ಹಣ ಕೊಡುವಂಥದ್ದು ಅಥವಾ ಹಣ ಇಸ್ಕೊಳ್ಳುವಂಥದ್ದು ಅಥವಾ ಏನೋ ಒಂದು ಹಣದ ವಿಚಾರವಾಗಿ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಲಿಕ್ಕೇನೋ ಅಥವಾ ವ್ಯಾಪಾರ ಉದ್ಯೋಗಕ್ಕೆ ಆಗಲಿ ಏನಾದರೂ ಹಣದಿಂದ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾದ್ರೆ ತೊಂದರೆಗಳು ಕಾಣ್ತಾ ಇದೆ. ಹಾಗಾಗಿ ವಿಶೇಷವಾಗಿ ನೀವು ಅದ್ರ ಕಡೆ ಗಮನ ಕೊಡಬೇಕು, ಜಾಗರೂಕತೆಯಿಂದ ಹಣದ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಇನ್ನು ಸಹೋದರನ ಸಲಹೆ ಸಹಕಾರದಿಂದ ನಿಧಾನ ಪ್ರಗತಿ ಆಗುವಂಥದ್ದು. ಏನಾದರೂ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಆಗಲಿ, ಕೆಲವೊಂದು ವಿಚಾರದಲ್ಲಿ ಏನೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡ್ಕೊಂಡಿರ್ತೀರ, ಅಥವಾ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಆಗಲಿ ಒಂದು ಏನೋ ಮಾತುಕತೆ ಆಗಿರುತ್ತೆ ಅಂದರೆ ನೋಡಿ, ಏನಾದರೂ ಅದು ಸ್ವಲ್ಪ ಬೇಗ ಆಗ್ತಾ ಇರಲ್ಲ, ಕೆಲಸ ಕಾರ್ಯ ನಿಂತೋಗಿರುತ್ತೆ, ಅವೆಲ್ಲವಕ್ಕೂ ಕೂಡ ನಿಮ್ಮ ಸಹೋದರರ ಸಹಕಾರದಿಂದ ಅದು ನಿಧಾನವಾಗಿ ಸ್ವಲ್ಪ ಮುಂದಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಮೇಷರಾಶಿಯವರಿಗೆ ಈ ದಿನ ಗೋಚರ ಫಲದಲ್ಲಿರುವಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಈ ದಿನ ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳು ಇರ್ತಾರೆ, ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು ನಿರೀಕ್ಷೆ ಮಾಡಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡಿ ಒತ್ತಡಗಳಿದ್ದೇ ಇರುತ್ತೆ. ಆದರೆ ಇವತ್ತು ಹೆಚ್ಚಾಗಿ ನಿಮ್ಮ ಮೇಲೆ ಭಾರ ಬೀಳುವಂಥದ್ದು,
ಕೆಲಸ ಮಾಡುವ ವಿಚಾರದಲ್ಲಿ ಸ್ವಲ್ಪ ಏನಾದರೂ ತೊಂದರೆಗಳು ತೊಡಕುಗಳಾಗುವಂಥದ್ದು ಕೂಡ ಇರುತ್ತೆ. ನೋಡಿಕೊಂಡು ಈ ದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಆಪ್ತರಿಂದ ನೆರವು ಕೂಡ ಸಿಗುವಂಥದ್ದು, ನಿಮ್ಮ ಆಪ್ತ ಮಿತ್ರರಿಂದ ಕೂಡ ನೆರವು ಸಿಗುವಂಥದ್ದು, ಏನೋ ಒಂದು ವಿಚಾರದಲ್ಲಿ ತೊಂದರೆಗೊಳಗಾಗಿರ್ತೀರ, ಅವರಿಂದ ಅನುಕೂಲದ ವಾತಾವರಣ ಕೂಡ ಈ ದಿನ ಸೃಷ್ಟಿಯಾಗುವಂಥದ್ದು ನೋಡ್ಬೋದು. ಇನ್ನು ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ವೃಷಭ ರಾಶಿಯವರು ಕೂಡ ಹಣದ ವಿಚಾರವಾಗಿ ಎಚ್ಚರಿಕೆಯ ಅಗತ್ಯವಾಗಿರುವಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಈ ದಿನ ರಾಜಕೀಯ ವರ್ಗದವರಿಗೆ ಉತ್ತಮ ಫಲ ಅಂತ ಹೇಳುವಂಥದ್ದು. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ರಾಜಕೀಯವಾಗಿ ಯಾರೆಲ್ಲ ಬೆಳಿಬೇಕು ಅಂದ್ಕೊಂಡಿರ್ತೀರಾ, ರಾಜಕೀಯವಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರ, ಅವರೆಲ್ಲರಿಗೂ ಕೂಡ ಈ ದಿನ ನೋಡಿ ಉತ್ತಮ ಕಾಲ ಅಂತ ಹೇಳ್ತಾ ಇದೆ. ಏನಾದರೂ ರಾಜಕೀಯ ವಿಚಾರದಲ್ಲಿ ತೊಂದರೆಗೊಳಗಾಗಿದ್ದರೆ, ಹಿಂದೆ ಎಲ್ಲ ಏನಾದರೂ ತೊಂದರೆಗಳು ಅನುಭವಿಸಿದ್ರೆ ಈ ದಿನ ನೋಡಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ರಾಜಕೀಯ ವಿಚಾರವಾಗಿ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಕಾಲಗಳು ಕೂಡ ಮುಂದೆ ಬರುವಂಥದ್ದು ಕೂಡ ನೋಡ್ಬೋದು. ಇನ್ನು ದೂರದ ಪ್ರಯಾಣ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರುತ್ತೆ ನೋಡಿ, ದೂರದ ಪ್ರಯಾಣ ಸ್ವಲ್ಪ ಹೆಚ್ಚಾಗಿರುತ್ತೆ ಈ ದಿನ. ಅಂದರೆ ದೂರದ ಎಲ್ಲೋ ನಿಮ್ಮ ವ್ಯಾಪಾರಕ್ಕೋ ಉದ್ಯೋಗಕ್ಕೋಸ್ಕರ ನಿಮ್ಮ ನಿಮಿತ್ತ ಕಾರಣಗಳಿಗೋಸ್ಕರ ಈ ದಿನ ನೀವು ಪ್ರಯಾಣ ಮಾಡುವಂತಹ ಲಕ್ಷಣಗಳು ಕೂಡ ಗೋಚಾರದಲ್ಲಿ ಇರುವಂಥದ್ದು. ಇನ್ನು ಆರ್ಥಿಕವಾಗಿ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ಹೇಳ್ತಾ ಇದೆ. ಆರ್ಥಿಕವಾಗಿ ಮನೆಯಲ್ಲಿ ಏನಾದರೂ ತೊಂದರೆಗಳಾಗಿದ್ದರೂ ಕೂಡ, ಕುಟುಂಬದಲ್ಲಿ ಏನಾದರೂ ತೊಂದರೆಗಳಾಗಿದ್ದರೂ ಕೂಡ, ಹಣದ ವಿಚಾರವಾಗಿ ತೊಂದರೆ ಆಗಿದ್ದರೂ ಕೂಡ ನೋಡು, ಇವರು ಮಿಥುನ ರಾಶಿಯವರಿಗೂ ಕೂಡ ಅವಶ್ಯಕವಾಗಿ ಎಚ್ಚರಿಕೆಯಿಂದ ಈ ದಿನವನ್ನು ಕಳಿಬೇಕಾಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಶಾಂತತೆಯಿಂದ ನಿರ್ವಹಿಸುವುದು ಅಗತ್ಯ ಅಂತ. ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರ, ಯಾವುದೇ ವಿಚಾರ ತಗೊಳ್ಳಿ, ಶಾಂತತೆಯಿಂದ ಇದ್ದಾಗ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಮಗೆ ಶುಭವಾಗುತ್ತೆ ಅಂತ. ಯಾವುದೋ ಒಂದು ನೀವೆಲ್ಲ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ಏನಾದರೂ ಸುಮ್ಮನೆ ಚಿಕ್ಕದ ಪುಟ್ಟ ಒಂದು ಗಲಾಟೆಗಳು ಆಗ್ಬೋದು ಅಥವಾ ಮನಸ್ತಾಪಗಳಾಗ್ಬೋದು. ಯಾವಾಗ ನೀವು ಶಾಂತ ರೀತಿಯಿಂದ ವರ್ತಿಸ್ತೀರಾ ಅದು ಅಭಿವೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಸುಮ್ಮನೆ ಕೋಪತಾಪಗಳಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ಹಾನಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರು ನೋಡ್ಕೊಳ್ಬೇಕು, ಶಾಂತತೆಯಿಂದ ಈ ದಿನ ನೀವು ಕೆಲಸವನ್ನು ಮಾಡ್ಕೊಳ್ಬೇಕಾಗುತ್ತೆ. ದೈವ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು, ಮತ್ತು ಇನ್ನೆಲ್ಲ ವಿಶೇಷವಾಗಿ ನೋಡಿ ದೈವ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ದೇವರು ಪೂಜೆ ಮಾಡುವಂಥದ್ದು ಅಥವಾ ದೇವರ ಪೂಜೆಗೋಸ್ಕರ ಏನಾದರೂ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು ಕೂಡ ಈ ದಿನ ಆಸಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ದೈವ ಕಾರ್ಯಗಳಲ್ಲಿ ಇತರರೊಂದಿಗೆ ಎಚ್ಚರಿಕೆಯಿಂದ ವರ್ತಿಸುವುದು ಉತ್ತಮ ಆಗುತ್ತೆ. ನೋಡಿ, ಈ ದಿನ ಏನು ಹೇಳ್ತಾ ಇರೋದು ಕಟಕ ರಾಶಿಯವರು, ಬೇರೆಯವ್ರ ಜೊತೆ ಮಾತಾಡುವಾಗ ಆಗಲಿ ಅಥವಾ ಒಂದು ಏನಾದರೂ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ಮಾಡ್ಕೊಳ್ಬೇಕು. ವಿನಾಕಾರಣ ಜಗಳಗಳು ಆಗುವಂಥದ್ದು, ಮಾತಲ್ಲಿ ಬೇರೆ ಥರ ಆಗುವಂಥದ್ದು, ಈ ರೀತಿ ತೊಂದರೆಗಳು ಅದರ ಗೋಚಾರ ಫಲದಲ್ಲಿ ಇರೋದ್ರಿಂದ ನೀವು ನೋಡಿಕೊಂಡು ಈ ದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಅವಶ್ಯಕವಾಗಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಕುಟುಂಬದಲ್ಲಿ ನೆಮ್ಮದಿ ದೊರೆಯಲಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಕುಟುಂಬದಲ್ಲಿ ನೆಮ್ಮದಿ, ವಿನಾಕಾರಣ ದಿನನಿತ್ಯವೂ ಕೂಡ ಜಗಳ ಆಗ್ತಾ ಇರುತ್ತೆ. ಮನೇಲಿ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ, ಆದರೆ ಈ ಒಬ್ರಿಗೊಬ್ರು ಆಗ್ತಾ ಇರಲ್ಲ, ನಿಮ್ಮ ಮಾತು ಯಾರು ಕೇಳಿಸ್ಕೊಳ್ತಾ ಇರಲ್ಲ. ಯಾರು ಸಿಂಹರಾಶಿಯವ್ರ ಮನೇಲಿ ಇರ್ತಾರೆ ಅವ್ರಿಗೆ ಹೇಳ್ತಿರುವಂಥದ್ದು, ಸುಮ್ಮನೆ ಬೇರೆಯವ್ರು ನಿಮಗೆ ಮನಸ್ತಾಪ ಮಾಡುವಂಥದ್ದು, ಮನಸ್ಸಿಗೆ ಬೇಡವಾದ ವಿಚಾರಗಳನ್ನ ಹೇಳುವಂಥದ್ದು, ಈ ರೀತಿ ಎಲ್ಲ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರ್ತಾರೆ. ಆದರೆ ಈ ದಿನ ನಿಮಗೆ ನೆಮ್ಮದಿಯ ವಾತಾವರಣ ಕೂಡ ಸಿಗುವಂಥದ್ದು ಕೂಡ ನೋಡ್ಬೋದು ಕುಟುಂಬದಲ್ಲಿ. ಇನ್ನು ಕುಟುಂಬದ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಜಾಗೃತರಾಗಿರಬೇಕು. ಸಿಂಹರಾಶಿಯವರು ನೋಡ್ಕೊಳ್ಬೇಕು, ನಿಮ್ಮಿಂದ ಮನೆಯಲ್ಲಿ ಹಿರಿಯರ ಯಾರಾದರೂ ಆರೋಗ್ಯ ಸಮಸ್ಯೆಗಳಿತ್ತು ಅಂತಂದರೆ, ತುಂಬ ದಿನದಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತಂದರೆ ನೋಡಿ ನಿಮ್ಮಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಯಾಕಂದರೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳು ನಿಮ್ಮ ಮೂಲಕವಾಗಿ ಅವರಿಗೆ ಅನುಕೂಲದ ವಾತಾವರಣ. ಅಂದರೆ ನೋಡಿ, ಹಿರಿಯರಂತ ನೀವು ಯಾರಾದರೂ ಮನೆಯಲ್ಲಿ ಸ್ವಲ್ಪ ವಯಸ್ಸಾಗಿರೋರು ಯಾರಾದರೂ ಕೂಡ ಇರ್ಬೋದು, ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ತಾತ ಮುತ್ತಾತಗಳು ಇರ್ಬೋದು, ಅಜ್ಜಿ ಅಂದಿರು ಇರ್ಬೋದು, ಅವ್ರು ಯಾರಿಗೆ ಆಗಲಿ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿದ್ದರೆ ಅವ್ರನ್ನ ಅವಶ್ಯಕವಾಗಿ ಏನಾದರೂ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಸಿನಿಮಾ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅವಕಾಶಗಳು ಲಭ್ಯವಾಗುವಂಥದ್ದು. ಅಂದರೆ ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳು ಸಿನಿಮಾ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಇರ್ತೀರಾ, ನಿಮಗೆ ಅನುಕೂಲ ಆಗುತ್ತೆ, ಅವಕಾಶಗಳು ಹೆಚ್ಚಾಗಿ ಬರುವಂಥದ್ದು ನೋಡ್ಕೊಳ್ಬೇಕು. ಅಂದರೆ ನೋಡಿ, ಈ ದಿನ ತುಂಬ ಚೆನ್ನಾಗಿ ಏನೋ ಕೆಲವರು ಸಿನಿಮಾ ಕ್ಷೇತ್ರದಲ್ಲಿ ಇರ್ತಾರೆ ಅಥವಾ ಈ ಕ್ರೀಡಾ ಕ್ಷೇತ್ರಗಳಲ್ಲಿ ನಿಮ್ಮನ್ನು ತುಂಬ ತೊಡಗಿಸ್ಕೊಂಡು ಬಿಟ್ಟಿರ್ತಾರೆ, ಆದರೆ ಅವಕಾಶಗಳು ಕಡಿಮೆ ಇರುತ್ತೆ. ಅವ್ರಿಗೆ ಯೋಗ್ಯತೆ ಇದ್ದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಅವಕಾಶಗಳು ಕಡಿಮೆ ಇರುತ್ತೆ. ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆ ದಿನಗಳು ಮುಂದೆ ಹೇಳ್ಬೋದು. ಈ ದಿನ ಕೂಡ ತುಂಬ ವಿಶೇಷವಾಗಿರುವಂಥದ್ದು, ನಿಮಗೆ ಅವಕಾಶಗಳು ಸಿಗುತ್ತೆ ಅಂತಲೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಹೊಸ ಕೆಲಸ ಬದಲಾವಣೆ ಅಥವಾ ನಿರುದ್ಯೋಗಿಗಳು ಶೀಘ್ರದಲ್ಲಿ ಉತ್ತಮ ಅವಕಾಶಗಳು ಕೂಡ ದೊರಕುವಂಥದ್ದು, ಹೊಸ ಕೆಲಸಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಮತ್ತು ನೀವು ಹೊಸ ಬೇರೆ ಥರ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೋದಾಗಿದೆ ಅಂತ. ಉತ್ತಮ ಅವಕಾಶಗಳು ಕೂಡ ಶೀಘ್ರಗತಿಯಲ್ಲಿ ನಿಮಗೆ ಸೇರುವಂಥದ್ದು ಕೂಡ ನೋಡ್ಕೊಳ್ಬೋದು ಕನ್ಯಾ ರಾಶಿಯವರು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾ ಇದ್ದಾರೆ. ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಂಡಿದ್ದಾಯಿತು. ಇನ್ನು ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ.
ಹಾ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಹೆಸರು? ಸುಮನ್ ಅಂತ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹೇಳಿ. 24/7/1994. 24/7/1994. 94. 94. ಓಕೆ, ಸಮಯ ಹೇಳಿ. ಮಧ್ಯಾಹ್ನ 3:30. ಮಧ್ಯಾಹ್ನ 3:30. ಹುಟ್ಟಿದ ಸ್ಥಳ? ಚಿಕ್ಕಮಗಳೂರು. ಚಿಕ್ಕಮಗಳೂರಲ್ಲಿ ಹುಟ್ಟಿರೋದು. ಓಕೆ, ಗುರುಜಿ ಇದ್ದಾರೆ, ಪ್ರಶ್ನೆ ಏನಿದೆ ಕೇಳಿ, ಮಾತಾಡಿ. ನಮಸ್ತೆ ಸುಮನ್ ಅವರೇ, ನಮಸ್ತೆ. ಹೇಳಿ, ಧನಿಷ್ಠ ನಕ್ಷತ್ರ, ಮಕರ ರಾಶಿ, ಏನು ಪ್ರಶ್ನೆ ಇತ್ತು ಹೇಳಿ? ನನ್ನ ಉದ್ಯೋಗದ ಬಗ್ಗೆ ಗುರುಗಳೇ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಓಕೆ ಕೆಲಸ ಹೋಯ್ತು. ಅದಾದ್ಮೇಲೆ ನೆಕ್ಸ್ಟ್ ಹೈದರಾಬಾದ್ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಕಷ್ಟ ಆಗ್ತಿದೆ. ಏನಾಗುತ್ತೆ ನನ್ನ ಮುಂದೆ ಭವಿಷ್ಯದ ಬಗ್ಗೆ? ಓಕೆ, ಇಷ್ಟು ದಿನ ಮುಂಚೆ ಎಲ್ಲ ಇಲ್ಲಿ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ರಾ? ಹೌದು, ಬೆಂಗಳೂರಲ್ಲಿ ಕೆಲಸ ಕೆಲಸದ ಮಾಡ್ತಾ ನಿಮಿತ್ತವಾಗಿ ಇದ್ದೆ. ನೀವು ಬೇರೆ ಕಡೆ ಪರಸ್ಥಳದಲ್ಲಿ ಕೆಲಸ ಮಾಡಿರ್ತಿರುವಂಥದ್ದು. ನೋಡಿ, ಈ ವರ್ಷ ಮಕರ ರಾಶಿಯವರೆಗೂ ಕೂಡ ನಾವು ಮುಂಚೆನೂ ಕೂಡ ಹೇಳಿದ್ದೀವಿ, ಪರಸ್ಥಳ ವಾಸದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ. ನೋಡಿ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ನೀವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಂದ ಬಿಡಬಾರ್ದು ಅಂತ ಹೇಳ್ತಾ ಇದೆ. ಯಾಕಂದ್ರೆ ಪರಸ್ಥಳದಲ್ಲಿ ನಿಮಗೆ ಅಭಿವೃದ್ಧಿಯ ಒಂದು ಸಂಕೇತ ಇರುವಂಥದ್ದು. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಹೇಳುವಂಥದ್ದು. ಅದ್ರ ಜೊತೆ ನಿಮ್ಮ ಲಗ್ನ ಕುಂಡಲಿಯಲ್ಲಿ ಕೂಡ ನಿಮಗೆ ವ್ಯಾಪಾರ ಉದ್ಯೋಗ ಅಂತ ಬಂದಾಗ ನೋಡಿ, ನೀವು ಯಾವುದೇ ಕೆಲಸವನ್ನು ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇದೆ. ನೀವೇನೇ ಕೆಲಸ ಮಾಡಿ ಸ್ವಂತಕ್ಕೆ ನಿಮ್ಮ ಯೋಚನಾ ಶಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಕೇತು ಉದ್ಯೋಗ ಕ್ಷೇತ್ರದಲ್ಲಿ ನೀಚನಾಗಿರೋದ್ರಿಂದ ಏನು ಮಾಡ್ತಾನೆ, ನೀವೇನೇ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಕೂಡ ಕಟ್ ಮಾಡುವಂಥದ್ದು. ಹಾಗಾಗಿ ಅದನ್ನ ತೊಂದರೆಗಳು ಕೊಡ್ತಾ ಇರ್ತಾರೆ. ಆದರೆ ನೀವೇನು ಮಾಡಬೇಕು, ಛಲ ಬಿಡದೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ. ಆದರೆ ನೋಡಿ, ಈಗ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಅದೇನು ತೊಂದರೆ ಇಲ್ಲ. ಹೋದ್ರೂ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ನೋಡಿ, ಧನಾಗಮನದ ನಿರೀಕ್ಷೆ ಕೂಡ ನೀವು ಮಾಡ್ಬೋದು. ಕೆಲಸದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಕುಟುಂಬದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ. ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆಯಿಂದ ಮಾಡಬೇಕು, ನಿಯಮದಿಂದ ಮಾಡಬೇಕು. ನೀವು ನೋಡಿ, ಜವಾಬ್ದಾರಿ ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಇದು ನೇರ ಪ್ರಸಾರ ಕಾರ್ಯಕ್ರಮ. ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ನಮ್ಮೊಟ್ಟಿಗೆ ಆಚಾರ್ಯ ಗುರುಜಿಯವರಿದ್ದಾರೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ ಸಮಯವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ ಸಮಯ ಇಲ್ಲ ಅನ್ನೋಂಥವ್ರು ಕವಡೆ ಶಾಸ್ತ್ರದ ಮುಖಾಂತರವಾಗಿ ಗುರುಜಿಯವರು ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರ ಮಾರ್ಗವನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ನಿಮ್ಮ ಹೆಸರು? ಹಲೋ, ನಂದು ವನಿತಾ ಅಂತ. ವನಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ ಸಮಯ ಇದೆಯಾ ವನಿತಾ? 26/12. 26/12. 1970. ಓಕೆ, ಸಮಯ? ಹಲೋ, ಟೈಮಿಂಗ್ಸ್ ಏನು? ಯಾವ ಟೈಮಿಂಗಲ್ಲಿ ಹುಟ್ಟಿರೋದು ಗೊತ್ತಿದೆಯಾ? 8:56 ಬೆಳಗ್ಗೆನಾ? ಬೆಳಿಗ್ಗೆ, ಶನಿವಾರ ಬೆಳಗ್ಗೆ 8:56. ಯಾವ ಊರಲ್ಲಿ ಹುಟ್ಟಿರೋದು? ಅನುರಾಧ ನಕ್ಷತ್ರ, ಮಂಗಳೂರಲ್ಲಿ. ಓಕೆ, ಗುರುಜೊಟ್ಟಿಗೆ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಹೇಳಮ್ಮ, ಏನ್ ಪ್ರಶ್ನೆ ಇತ್ತು? ನಂದು ತುಂಬಾ ಸಮಸ್ಯೆ ಇತ್ತು. ನಂದು ಮದುವೆಯಾಗಿ ವರದಕ್ಷಿಣೆ ಕಿರುಕುಳದಿಂದ ದೂರ ಮಾಡಿದ್ದಾರೆ. ಮಗು ಹೆರಿಗೆ ಆಗಿ ಕೂಡ ಮಗು ಎಂತ ಅಂತ ನೋಡ್ಲಿಕ್ಕೆ ಬರ್ಲಿಲ್ಲ. ಈಗ ಪುನಃ ಅವರು ಬೇರೆ ಮದುವೆಯಾಗಿ ಕೋರ್ಟ್ ಕೇಸ್ ಎಲ್ಲ ಆಗಿ ಪುನಃ ನಮ್ಮ ಮನೆಗೆ ಬಂದು ಈಗ ಪುನಃ ಬರುವುದಿಲ್ಲ. ತುಂಬಾ ಸಮಸ್ಯೆಯಲ್ಲಿದೆ. ಅವರು ಬೇರೆ ಮದುವೆಯಾಗಿ ಅವರು ಇಲ್ಲಿಗೆ ಬರದಾಗಿ ಮಾಡ್ತಾರೆ. ಮಕ್ಕಳಮ್ಮ? ನನಗೆ ಒಂದು ಮಗಳು, ಅವಳಿಗೆ ಈಗ ಮದುವೆಯಾಗಿ ಒಂದು ಮಗು ಉಂಟು. ನೀವು ಈಗ ಬೇರೆ ಇದ್ದೀರಾ? ನಾನು ಬೇರೆ ತಾಯಿ ಮನೆಯಲ್ಲೇ ಇದ್ದೇವೆ. ಓಕೆ, ನೋಡಿ, ಚೆನ್ನಾಗಿದೆ ಅಲ್ವಾ? ಇವಾಗ ನೋಡಿ, ಇವಾಗ ಅವ್ರು ಬೇರೆ ಮದುವೆ ಆಗಿದ್ದಾರೆ ಅಂತ ಹೇಳಿದ್ಮೇಲೆ ನೀವು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಮನೆಯಲ್ಲಿ ನೆಮ್ಮದಿಯ ವಾತಾವರಣದ ಎಲ್ಲಿ ನಿಮಗೆ ನೆಮ್ಮದಿ ಸಿಗುತ್ತೋ ಅಲ್ಲಿರೋದು ಅಂತ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇವಾಗ ಅವ್ರು ಹೋಗಿದ್ದಾರೆ ಅಂತೇಳಿ ನೀವು ಅದನ್ನು ಯೋಚನೆ ಮಾಡ್ಕೊಂಡಿದ್ರೆ ಮುಂದೆ ಮಾಡುವಂಥ ಕೆಲಸ ಕಾರ್ಯ ಎಲ್ಲವೂ ಕೂಡ ನಿಮಗೆ ಅನಾನುಕೂಲ ಆಗುತ್ತೆ. ಯಾಕೆಂದರೆ ಒಳ್ಳೆ ಏನೇ ಕೆಲಸ ಮಾಡೋಕೆ ಹೋದ್ರೂ ಕೂಡ ನಿಮಗೆ ಮನಸ್ಸು ಬರಲ್ಲ, ತೊಂದರೆ ಆಗ್ತಿದೆ. ಅದನ್ನೇ ಯೋಚನೆ ಮಾಡ್ಕೊಳ್ತಾ ಇತ್ತಂದರೆ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ನಿಮ್ಗೆ ಆಗಲ್ಲ. ಹಾಗಾಗಿ ನೋಡಿ, ಮುಂದೆ ನೀವೇನು ಮಾಡಬೇಕು, ನಾವು ರಾಹು ಮತ್ತು ಕೇತುಗಳನ್ನು ನೋಡ್ತೀವಿ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಏನಾಗುತ್ತೆ, ಈ ಮದುವೆ ವಿಚಾರದಲ್ಲಿ ತೊಂದರೆ ಆಗೇ ಆಗುತ್ತೆ. ನೀವು ಮುಂಚೆನೇ ಇದನ್ನೆಲ್ಲ ಕೆಲವೊಂದು ಪೂಜಾರಿಗಳನ್ನು ಮಾಡ್ಕೊಂಡಿದ್ರೆ ನಿಮ್ಗೆ ಅನುಕೂಲ ಆಗ್ತಿತ್ತು. ಆದರೆ ಇವಾಗ ತೊಂದರೆ ಆಗಿರೋದ್ರಿಂದ ಏನು ಮಾಡಬೇಕು ನೀವು ನೋಡಿ, ಅವಶ್ಯಕವಾಗಿ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ನೀವು ಏನಾದರೂ ನಿಮಗೆ ಅಲ್ಲಿದ್ದರೆ ಒಂದು ಅಭಿಷೇಕಗಳನ್ನು ಮಾಡಿಸ್ಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಮತ್ತೆ ಅವ್ರು ಬರಬೇಕು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಇತ್ತು ಅಂತಂದರೆ ಅವಶ್ಯಕವಾಗಿ ಬರ್ತೀರಿ. ನೋಡಿ, ನಿಮಗೆ ದಶಾಭುಕ್ತಿ ಕೂಡ ಚೇಂಜ್ ಆಗಿರುವಂಥದ್ದು. ಇದೇ ಮಾರ್ಚಿಂದ ನಿಮಗೆ ತುಂಬ ಅನುಕೂಲಕರ ವಾತಾವರಣಗಳು ಸೃಷ್ಟಿಯಾಗುತ್ತಮ್ಮ. ನೋಡಿ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನವಗ್ರಹಗಳನ್ನು ಆರಾಧನೆ ಮಾಡ್ಕೊಳ್ಳಿ, ಬೇರೆ ಏನು ಬೇಡ. ಮತ್ತು ಕುಲದೇವರನ್ನು ಕೂಡ ಮನೆಯಲ್ಲಿ ನಿತ್ಯವೂ ಕೂಡ ಪೂಜೆ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಮಾರ್ಚ್ ಒಳಗಡೆ ಒಳ್ಳೆಯ ಸಂದೇಶ ಕೂಡ ನಿಮಗೆ ಸಿಗುವಂಥದ್ದು. ಕುಟುಂಬದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ, ಮನೆಯಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಕೂಡ ನಿಮ್ಮ ಜಾತಕ ಫಲದಲ್ಲಿ ಇರುವಂಥದ್ದಮ್ಮ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರೂಜಿಯವರು ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂಥ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಬಂದು ಮಾತಾಡಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅಂತ ನಾವು ತಿಳ್ಕೊಂಡಿದ್ದಾಯಿತು. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ತುಲಾರಾಶಿ. ನೋಡಿ, ಇನ್ನು ತುಲಾರಾಶಿ ಎಲ್ಲರೂ ಕೂಡ ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಇವತ್ತು ವಾಹನ ವ್ಯಾಪಾರಿಗಳಿಗೆ ವಹಿವಾಟುಗಳಲ್ಲಿ ನಿರೀಕ್ಷೆ ತಕ್ಕ ಲಾಭ ಇದೆ ಅಂತ ಹೇಳ್ಬೋದು. ಯಾರೆಲ್ಲ ಈ ತುಲಾರಾಶಿಗಳು ವಾಹನ ವಿಚಾರವಾಗಿ, ಕೆಲವರು ನೋಡಿ ಈಗ ಸೆಕೆಂಡ್ ಹ್ಯಾಂಡ್ಸ್ನ ಮಾರಾಟ ಮಾಡುವಂಥದ್ದಾಗಲಿ, ಅಥವಾ ಈ ವಾಹನ ವಿಚಾರದಲ್ಲಿ ತಗೊಳ್ಳೋದು ಅಥವಾ ಮಾರಾಟ ಮಾಡೋದು, ಈ ರೀತಿ ಏನಾದರೂ ವ್ಯವಹಾರಗಳನ್ನು ಮಾಡ್ಕೊಳ್ತಿರೋರಿಗೆ ಲಾಭದ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ಇದೆ. ಕೆಲವೊಬ್ಬರಿಗೆ ನೋಡಿ ಇಷ್ಟೇ ಲಾಭ ಬರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ತಕ್ಕಂತಹ ಲಾಭದ ನಿರೀಕ್ಷೆ ಈ ದಿನ ಮಾಡ್ಬೋದು. ಯಾವುದೇ ವಾಹನ ಖರೀದಿ ಮಾಡೋದಾಗ್ಲಿ, ತೆಗೆದುಕೊಳ್ಳೋದಾಗ್ಲಿ, ಅದರಲ್ಲಿ ವಿಶೇಷವಾಗಿರುವಂತಹ ಫಲ ಸಿಗುವಂಥದ್ದು ತುಲಾರಾಶಿಯವರಿಗೆ. ಇನ್ನು ಹೊಸ ಉದ್ಯೋಗಿಗಳಿಗೆ ಪ್ರಗತಿ ಅಂತ ಹೇಳ್ತಾ ಇದೆ. ಏನಾದರೂ ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತ ಮನಸ್ಸಲ್ಲಿ ಏನಾದರೂ ಇತ್ತು ಅಂತಂದರೆ ಅದನ್ನು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಯಾಕಂದರೆ ಸುಮ್ಮನೆ 2 ಮನಸ್ಸು ಇಟ್ಕೊಂಡು ಮಾಡಬೇಕೋ ಮಾಡಬಾರ್ದು, ಇಲ್ಲ ಹೋಗಬಾರ್ದು ಆ ಥರ ಏನಾದರೂ ಮನಸ್ಸಲ್ಲಿ ಇತ್ತು ಅಂದರೆ ಕೆಲಸ ಆಗಲ್ಲ ಅದು. ಹಾಗಾಗಿ ನಿಮ್ಮ ಜಾತಕ ಫಲದಲ್ಲಿ ಏನು ಹೇಳ್ತಾ ಇದೆ ತುಲಾರಾಶಿಯವರಿಗೆ, ಇದನ್ನ ಏನಾದರೂ ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡುವಂಥದ್ದು, ಹೊಸತನ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ನೋಡಿ, ಮಕರ ಸಂಕ್ರಮಣ ಆಗಿರುವಂಥದ್ದು, ತುಂಬ ವಿಶೇಷದ ದಿನಗಳು ಮುಂದೆ ಇರುವಂಥದ್ದು. ಹಾಗಾಗಿ ಈ ಕೆಲಸ ಕಾರ್ಯಗಳನ್ನು ನೀವು ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ತುಂಬ ವಿಶೇಷ ಫಲವನ್ನು ಕೂಡ ತುಲಾರಾಶಿಯವರು ಪಡಿಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಮನೆಗೆ ಬಂಧು ಮಿತ್ರರ ಆಗಮನ ಆಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಮನೆಗೆ ನಿಮಗೆ ಬೇಕಾಗಿರುವಂಥವರು ಬಂಧು ಮಿತ್ರರಾಗ್ಬೋದು, ನಿಮ್ಮ ಸ್ನೇಹಿತರಾಗ್ಬೋದು, ಬಂಧು ಬಳಗದವರಾಗ್ಬೋದು, ಮನೆಗೆ ಬರುವಂತಹ ನಿರೀಕ್ಷೆ ಕೂಡ ಈ ದಿನ ಮಾಡ್ಬೋದು. ಇನ್ನು ಆರ್ಥಿಕ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಸೂಕ್ತ. ನೋಡಿ, ವೃಶ್ಚಿಕ ರಾಶಿಯವರು ಕೂಡ ಹಣದ ವಿಚಾರವಾಗಿ ತುಂಬ ಜಾಗ್ರತೆಯಾಗಿ ಇರಬೇಕಾಗುತ್ತೆ. ಏನಾದರೂ ಹಣ ಕೊಟ್ಬಿಟ್ಟಿರ್ತೀರಾ, ಅವ್ರು ಕೊಡ್ತಾ ಇರಲ್ಲ, ಈ ರೀತಿ ಆದಾಗ ನೀವೇನು ಮಾಡಕ್ಕೆ ಹೋಗ್ತೀರಾ? ಸುಮ್ಮನೆ ಏನೋ ವಿನಾಕಾರಣ ಜಗಳಗಳು ಆ ರೀತಿ ಏನಾದರೂ ಮಾಡಿಕೊಂಡ್ರೆ ಅದರಿಂದ ಅನಾನುಕೂಲಗಳಾಗುವಂಥದ್ದು. ವೃಶ್ಚಿಕ ರಾಶಿ ಅವಶ್ಯಕವಾಗಿ ನೋಡ್ಕೊಳ್ಬೇಕಾಗುತ್ತೆ. ಹಣದ ವಿಚಾರವಾಗಿ ಯಾವುದೇ ಅಜಾಗರೂಕತೆಯಿಂದ ನೀವೇನಾದರೂ ಮಾಡಿಕೊಂಡ್ರೆ ಇದನ್ನ ತುಂಬ ಕೆಟ್ಟ ಫಲಗಳನ್ನು ಪಡೆಯಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ಇರುವಂಥದ್ದು. ಯಾರೆಲ್ಲ ಧನುರಾಶಿಗಳು ಇರ್ತೀರಾ, ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ವಾಹನವನ್ನು ಚಲಾವಣೆ ಮಾಡಿ, ಮತ್ತು ಏನಾದರೂ ದೂರದ ಪ್ರಯಾಣ ಇದ್ರೂ ಕೂಡ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗುತ್ತೆ. ಇನ್ನು ಅನಾವಶ್ಯಕ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಧನುರಾಶಿಯವರಿಗೆ ಅನಾವಶ್ಯಕವಾಗಿ ಏನೋ ಸುಮ್ಮನೆ ಗೊತ್ತಿಲ್ಲದಿರುವಂಥದ್ದು ಅಥವಾ ಬೇರೆ ತೊಂದರೆಗಳು ಬರುವಂಥದ್ದು ಕೂಡ ಗೋಚರ ಫಲದಲ್ಲಿ ಇರೋದ್ರಿಂದ ಧನುರಾಶಿಯವರು ವಿಶೇಷವಾಗಿ ಗಮನವನ್ನು ಇಡಬೇಕಾಗುತ್ತೆ ಈ ದಿನ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕವಾಗಲಿದೆ. ಯಾರೆಲ್ಲ ಮಕರ ರಾಶಿಗಳಿರ್ತಾರೆ, ವ್ಯಾಪಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ವ್ಯಾಪಾರಸ್ಥರಿರ್ತೀರ, ತುಂಬ ವಿಶೇಷವಾಗಿ ಧನಾಗಮನದ ನಿರೀಕ್ಷೆ ಕೂಡ ಈ ದಿನ ಮಾಡಬಹುದು. ಇನ್ನು ಕೃಷಿ ಕ್ಷೇತ್ರದವರಿಗೆ ಉತ್ತಮ ಲಾಭ ಅಂತ ಇರುವಂಥದ್ದು. ಯಾರೆಲ್ಲ ಕೃಷಿ ಕ್ಷೇತ್ರದಲ್ಲಿ ಮಕರ ರಾಶಿಯವರು ಇರ್ತೀರಾ, ತುಂಬ ಫಲ ಸಿಗುವಂಥದ್ದು. ಏನೋ ಒಂದು ಕೃಷಿ ಮಾಡಿರ್ತೀರ, ಅದನ್ನು ಎಲ್ಲಾದರೂ ಮಾರಾಟ ಮಾಡ್ಲಿಕ್ಕೆ ಬಂದಿರ್ತೀರ, ಎಲ್ಲರಿಗೂ ಕೂಡ ತುಂಬ ಧನಾಗಮನದ ನಿರೀಕ್ಷೆ ಕೂಡ ನೀವು ಈ ದಿನ ಮಾಡ್ಬೋದು. ಉತ್ತಮ ಲಾಭ ಇದೆ. ಆರೋಗ್ಯದತ್ತ ಗಮನ ಹರಿಸುವುದು ಕೂಡ ಒಳ್ಳೆಯದು ಅಂತ ಹೇಳ್ತಾ ಇದೆ. ಮಕರ ರಾಶಿಯವರಿಗೆ ಆರೋಗ್ಯದ ಕಡೆ ಕೂಡ ಹೆಚ್ಚಿನದಾಗಿ ಗಮನವನ್ನು ಈ ದಿನ ಕೊಡಬೇಕಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಒಲವು ತೋರಿಸುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರ, ಧಾರ್ಮಿಕವಾಗಿ ಮತ್ತು ಈ ಪೂಜೆ ಪುನಸ್ಕಾರಗಳಲ್ಲಿ ಒಲವು ತೋರಿಸುವುದು ಕೂಡ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಆಸ್ತಿ ವಿವಾದಗಳಿಂದ ಆದಷ್ಟು ದೂರ ಇರಬೇಕಾಗುತ್ತೆ. ಯಾಕಂದರೆ ನೋಡಿ, ನೀವು ಎಷ್ಟು ಪ್ರಯತ್ನ ಪಡಬೇಕಂತಂದ್ರೆ ಏನಾದರೂ ಆಸ್ತಿ ವಿಚಾರವಾಗಿ ಏನಾದರೂ ಮಾತುಕತೆನೋ ಅಥವಾ ತೊಂದರೆಗಳಾಗಿದ್ದರೆ ಅದರಿಂದ ದೂರ ಇರಬೇಕು ಅಂತ ಹೇಳ್ತಿದೆ. ಈ ಕೆಲವೊಂದು ದಿನಗಳು ನಿಮಗೆ ಆಸ್ತಿ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತೀರಾ ಅಂತ ಹೇಳ್ತಿದೆ. ಕುಂಭರಾಶಿಯವರಿಗೆ ಏನಾದರೂ ಆಸ್ತಿ ವಿಚಾರವಾಗಿ ಜಗಳಗಳಾಗಿದ್ದರೆ ಅಥವಾ ಈ ದಿನ ಮಾತುಕತೆ ಆಗಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ದೂರ ಇರಿ, ಈ ದಿನ ಬೇಡ ಅಂತ ಹೇಳ್ತಾ ಇದೆ. ಆಸ್ತಿ ವಿಚಾರದಲ್ಲಿ ಕಲಹಗಳು ಹೆಚ್ಚಾಗುವಂಥದ್ದು ನೋಡ್ಕೊಳ್ಬೇಕು ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿಯನ್ನು ನೋಡಿದಾಗ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರುವುದರಿಂದ ಸೂಕ್ತ ಅಂತ ಹೇಳ್ತಾ ಇದೆ. ಅಂದರೆ ಏನಾದರೂ ಆರ್ಥಿಕವಾಗಿ ಹಣದ ವಿಚಾರವಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸೈಟ್ ತೊಗೊಳೋದು ಅಥವಾ ಒಂದು ಭೂಮಿ ಖರೀದಿ ಮಾಡಲಿಕ್ಕೇನೋ ಒಂದು ಹಣ ಕೊಡಬೇಕಾಗಿರುತ್ತೆ. ಇದನ್ನು ಸ್ವಲ್ಪ ನೋಡಿ ಎಚ್ಚರಿಕೆಯಿಂದ ಈ ದಿನವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಮೀನರಾಶಿಯವರಿಗೆ ಈ ದಿನ. ಇನ್ನು ಉದ್ಯೋಗ ಸಮಸ್ಯೆ ಶೀಘ್ರದಲ್ಲಿ ಅಂತ್ಯಗೊಳ್ಳಲಿದೆ. ಏನಾದರೂ ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಕಂಡು ಬಂದಿದ್ದರೆ, ಎಲ್ಲ ಒಂದು ಕ್ಷೇತ್ರದಲ್ಲಿ, ಖಾಸಗಿ ಕ್ಷೇತ್ರದಲ್ಲಿ ಆಗಲಿ ಅಥವಾ ಈ ಗೌರ್ಮೆಂಟ್ ಕೆಲಸದಾಗಲಿ ಏನಾದರೂ ಸ್ವಲ್ಪ ಕಿರಿಕಿರಿ ಬಂದು ತೊಂದರೆಗೊಳಗಾಗಿದ್ದರೆ ಅದೆಲ್ಲವೂ ಕೂಡ ಅಂತ್ಯ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸುಧಾರಿಸುತ್ತೆ, ಶೀಘ್ರಗತಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳ್ಬೋದು ಮೀನರಾಶಿಯವರಿಗೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಇದೇ ಬೆಂಗಳೂರಿನ ಅಂಚೆಪಾಳ್ಯದ ಕಚೇರಿಯ ವಿಳಾಸವನ್ನು ನಾವು ತೋರಿಸ್ತೀವಿ. ಅದನ್ನು ನೋಟ್ ಮಾಡಿಕೊಂಡು ಗುರೂಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ
ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.